ರೆಡಿನಾ? ಶುಭ ಮುಂಜಾನೆ ಅಭಿಮಾನಿ, ಬರ್ರಿ ಬರ್ರಿ. ಶುಭ ಮುಂಜಾನೆ ಅಭಿಮಾನಿಗಳೇ. ನಮ್ಮ ಅಭಿಮಾನಿಗಳು ಒಬ್ರೆ ಇವತ್ತು ನಮಗೆ ಫೋನ್ ಮಾಡಿ ಹೇಳಿದ್ರು, ತೆರೆ ಮೇಲೆ ನಿಮಗೆ ನೋಡ್ತಾ ಇದೀವಿ ನಾವು ಅಂತ ಹೇಳ್ತಾ ಇದ್ದಾರೆ. ಎಷ್ಟು ದೊಡ್ಡ ಸ್ಥಾನ ಕೊಟ್ಟಿದ್ದಾರೆ ನೋಡಿ ನಮ್ಮ ಅಭಿಮಾನಿಗಳು ಅಂತಂದ್ರೆ ಈ ರೀತಿ ಇರ್ತಾರ. ಮತ್ತ ಅವರು ನಮ್ಮ ಹಿತೈಷಿ ಬಂಧುಗಳೇ ಸುಂದರ್ ಸಂಭವ ಅಂತ. ಹೌದೌದು, ಅವ್ರ ವಿಡಿಯೋ ನಾವು ಬಿಟ್ಟಿದ್ವಿ, ಅದಕ್ಕೆ ಅವ್ರು ನಾವು ಫೋನ್ ಮಾಡಿ ಹೇಳಿದ್ರು, ಬಹಳಷ್ಟು ಮಾತಾಡಿದ್ರು. ಬಹಳ ಖುಷಿ ಆಗ್ತದೆ ಸರ್, ನಿಮ್ಮಂಗ ಬಹಳ ಜನ ಎಂಜಾಯ್ ಮಾಡೋರು ಬಹಳ ಅಪರೂಪ. ಕೃಷ್ಣ ಅರಸ್ ರೀ, ಬರ್ತೀರಾ ಈ ಕಡೆ? ಮತ್ತೆ ಮಾತಾಡಿದ್ದೆ ಅಲ್ಲ, ನಿಮ್ ಕೆಲಸ ಇದೆ ಇನ್ನು ಬಹಳ. ಅದು ವೈಶಾಲಿಂದ ಹೇಳಿದೆ. ಯಾಕೆ ಹಂಗ ಮಾಡ್ಕೋತಿದ್ರಿ ರೆಡಿ? ಹೌದಾ? ಅವಳೆಲ್ಲಿ ನಾ ಎಲ್ಲಿ ರೀಪಾ? ನೋಡು ವೈಶಾಲಿ, ನೀನ್ ನೆನ್ಪು ಮಾಡ್ತಾ ಇದಾರೆ. ವೈಶಾಲಿ ಜೈನ್ ಅಂತ ನಮ್ಮ ಚಿನ್ನೂನ್ ಫ್ರೆಂಡ್ ಅವ್ರ ಮಗಳು. ಅವಳು ಭಾಳ ಸ್ಪೆಷಲ್ ಅದಾಳ ಇಲ್ಲಿ ಬೆಳಗಾವಿ ಒಳಗೆ. ಅವರು ಬಂದಾರಲ್ಲ ಮೊನ್ನೆ ವಿಡಿಯೋ ಒಳಗೆ, ಅವ್ರದ್ದು ಬಿಟ್ಟಿದೀವಿ ನಾವ. ವೈಶಾಲಿ ಪದ್ಮನ ಝಂಜಾರವಾಡ್. ಝಂಜಾರವಾಡೆ. ಆಯ್ತು ಬಿಡಿ. ಈಗ ಸ್ವಲ್ಪ ಹೇಳ್ರಿ ಕತಿ ಏನಂತ. ಸರಿ, ಇವತ್ತಾಗ ಮಾರ್ಕೆಟ್ ಹೋಗ್ತಾ ಇದ್ರ ಅಂತ ಹೇಳ್ಬೇಕಷ್ಟೇ. ಅಲ್ಲ ಅಭಿಮಾನಿಗಳೇ, ಸ್ವಲ್ಪ ಇವ್ರಿಗೆ ಹೇಳ್ರಿ. ದಿನಾಲು ಹೆಂಡತಿಗಳು, ದಿನಾಲು ಬೇರೆ ಇದಾವ್ರಿ ಹೆಂಡತಿಗಳು, ದಿನಾಲು ಮಾರ್ಕೆಟ್ ತಿರ್ಗಾಡ್ತಾರ. ವರ್ಷ ಒಳಗೆ ಒಂದ್ಸಲ, ಇಲ್ಲಾಂದ್ರೆ ಒಂದ್ 4-5 ವರ್ಷ ಒಳಗೆ ಒಂದ್ಸಲ ಆದ್ರೂ ಮಾರ್ಕೆಟ್ಗೆ ಅವ್ರಿಗೆ ಒಬ್ಬರೇ ಕಳ್ಸಿ. ಅಭಿಮಾನಿಗಳೇ, ಅವರು ಯಜಮಾನ್ರು ಇವಾಗ ರಿಟೈರ್ ಆಗಿದ್ದಾರೆ. ಸೊ ರಿಟೈರ್ ಆಗಿದ್ದ ಮನುಷ್ಯ ಎಷ್ಟು ಮಾರ್ಕೆಟಿಂಗ್ ಮಾಡ್ಬೇಕೆಲ್ಲ ಮಾಡಿಬಿಟ್ಟಿದ್ದಾರೆ, ಮತ್ತೆ ಯಾಕೆ ಮಾರ್ಕೆಟಿಂಗ್ ಅಂತ ಹೇಳಿ ಅವರಿಗೆ ನೋಡಿದ್ರ ಅಭಿಮಾನಿಗಳೇ, ಹಂಗಾಗ್ತದ. ರಿಟೈರ್ಮೆಂಟ್ಗಿಂತ ಮೊದಲ ಮಾರ್ಕೆಟಿಂಗ್ ಇಲ್ಲ, ರಿಟೈರ್ಮೆಂಟ್ ಆದ್ಮೇಲೆ ಹಂಗೆಲ್ಲ ಇರ್ತದ. ನೀವೇ ಹೇಳಿ, ಇವಳಿಗೇನಾಯ್ತು? ಹಾ, ಒಮ್ಮೆ ಇವಳಿಗೇನಾಯ್ತು ನೋಡಿ. ಭಾಳ ಡೇಂಜರ್ ಆಗ್ತದ ಇದು, ಭಾಳ ಕೆಟ್ಟ ಆಗ್ತದ ಇದು. ಛೀ, ಇಂಥದ್ರೊಳಗೆ ಇವ್ರದೊಂದಾಯ್ತು. ಆಮೇಲೆ ನಮ್ಮ ಮನೆಯವ್ರ ಕಡೆ ಈಗ ಸ್ವಲ್ಪ ನಮ್ಮ ಬ್ಯಾಂಕ್ ಅವರೇ ಅದಾರಲ್ಲ, ಎಲ್ಲಾನು ನೋಡ್ಕೊಳ್ಳೋರು ಅವರೇ ಅಲ್ಲ, ಎಲ್ಲ ಇರೋದ್ರೊಳಗನ ನಿಭಾಯಿಸ್ಕೊಂಡು ಹೋಗೋರು ಅವರೇ ಅಲ್ಲ, ಏನು ಬೇಕು ಬೇಡ ನಮಗೆಲ್ಲ ಕೊಡ್ಸೋರು ಅವರೇ ಅಲ್ಲ. ಅದಕ್ಕೆ ನನ್ನ ಬ್ಯಾಂಕ್, ನನಗೆ ಯಾವಾಗ ಬೇಕು ನಂದು ATM ಅವರೇ ಅಲ್ಲ. ಎಷ್ಟೊಂದು ಹೆಸರುಗಳದಾವ ನೋಡಿ ಅವ್ರದ್ದು. ಅವ್ರಿಗೆ ಗೊತ್ತದ, ಅವ್ರಿಗೆ ಗೊತ್ತೇ ಇರ್ತದ ಇವ್ರು ಏನು ಮಾಡ್ತಾ ಇದ್ದಾರೆ ಏನು ಅಂತ ಹೇಳಿ. ನಾವಿವಾಗ ಭಾಳ ದಿನ ನಂತರ ಮಾರ್ಕೆಟಿಗೆ ನಾನು ಮತ್ತು ಸಮೂಹ ಹೋಗ್ತಾ ಇದ್ದೀವಿ. ನಾವು ಮೋಸ್ಟ್ಲಿ ಒಂದು 2-3 ನೀವು ಹೋಗಿ 2-3 ವರ್ಷ ಆಗಿರಬೇಕು. ಹಾಂ, ಮೋಸ್ಟ್ಲಿ ನೀ MBBS ಸ್ಟಾರ್ಟ್ ಆದಾಗಿಂದ ಹೋಗಿ. ಹೌದಾ? ನೀ MBBS ಮಾಡುವಾಗ ನಾವು ಹೋಗಿದ್ದೀವ ನೋಡಿ. ನನ್ನ ಮತ್ತು ಅವ್ರ ಜಗಳನೂ ಆಗ್ತದೆ ಮಾರ್ಕೆಟ್ ಒಳಗೆ. ನಿಮ್ಮದು ಮನೆ ಒಳಗೆ ಹಂಗೆ ಜಗಳ ಆಗ್ತದ? ನೀವು ಮಾರ್ಕೆಟ್ಗೆ ಹೋದ್ಮೇಲೆ ನಂಗೆ ಅದು ಕಮೆಂಟ್ ಮಾಡಿರಿ. ಯಾಕಂದ್ರೆ ನಂದು ಅವಳು ದೊಡ್ಡ ಜಗಳ ಮಾರ್ಕೆಟ್ ಒಳಗೆ. ನಂದು ಅವಳದು ಒಮ್ಮೊಮ್ಮೆ ಲಿಸ್ಟು ಮಾಡಿಲ್ಲ ಅಂತ ನೋಡಿ. ಏನು ಮಾಡ್ತೀರಾ ಈಗ ಮಾರ್ಕೆಟ್ ಒಳಗೆ? ಅಲ್ಲ, ಮಾರ್ಕೆಟ್ ಒಳಗೆ ಹೋದ್ಮೇಲೆ ಹೊಸ ಹೊಸ ವೆರೈಟಿಗಳೆಲ್ಲ ಕಾಣಿಸ್ತಾವೆ. ಈಗ ಲಿಸ್ಟ್ ಮನೆ ಒಳಗೆ ಹೆಂಗೆ ಮಾಡ್ಕೊಂಡು ಹೋಗೋದು ನೀವೇ ಹೇಳ್ರಿ. ಅವಳದಂತ ಲಿಸ್ಟ್ ಅವಳದು ಏನಿದೆ ಗೊತ್ತಾ, ಎಲ್ಲ ಬರ್ಕೊಂಡು ಹೋಗೋದು. ಆ ಬರ್ಕೊಂಡು ಹೋಗಿದ್ದು ಬಿಟ್ಟು ಅಲ್ಲಿ ಏನಾದರೂ ಇತ್ತಂದ್ರೆ ಆ ದಿನ ದೊಡ್ಡ ಜಗಳನ. ಹಂಗಿದೆ ನೋಡಿ. ಮತ್ತು ಮಾರ್ಕೆಟ್ ಒಳಗೆ ಅಲ್ಲಿ ನಮಗೆ ಬಿಟ್ಟು ಏನೋ ಇಷ್ಟ ಇರ್ತಾವಲ್ಲ, ಮತ್ತು ಏನು ಬರಿಬೇಕು ನೀವೇ ಹೇಳ್ರಿ ನನಗೆ. ಅವಾಗ ನಾ ಅದೇ ಬರ್ದು ಬಿಡ್ತೀನಿ. ಈಗ ನೆಕ್ಸ್ಟ್ ಟೈಮ್ ಎಲ್ಲಾನಂತ ಬರ್ದು ಬಿಡ್ಲೇನು, ಸುಮ್ಮನೆ ಮಾರ್ಕೆಟಿಂದ ಏನು ಸಾಮಾನು ತೊಗೊಳ್ತೇನೆ ಅದು ಎಲ್ಲಾನಂತ ಬರ್ದು ಬಿಡ್ಲೇನು ಅವ್ರಿಗೆ. ನೋಡಿ ಹಿಂಗದ ನೋಡಿ, ಹಿಂಗದ ನೋಡಿ. ಏನು ಮಾಡ್ತೀರಾ? ಇರಲಿ, ಪರವಾಗಿಲ್ಲ. ಈಗ ಟೈಮ್ ಆಗದ. ಅಪ್ಪು ಅವ್ನು ಕೆಲ್ಸಕ್ಕೆ ಹೋಗಿದ್ದಾನ, ಅವ್ನು ಡ್ಯೂಟಿಗೆ ಹೋಗಿದ್ದಾನ. ಅದಕ್ಕೆ ನಾವು ನಮ್ಮ ಡ್ಯೂಟಿ ಮಾಡ್ತಾಯಿದ್ದೀವಿ. ಟೈಮ್ ಬೇರೆ ಆಗೈತಿ, ಭಾಳಷ್ಟು ಲೇಟ್ ಆಗೈತಿ ಇವತ್ತು ಟೈಮ್ ನೋಡಿ. ಅಲ್ಲಿ ಎಷ್ಟಾಗೈತಿ? 11:30 ಆಗೈತಿ ಟೈಮ್. 12:30, ಹಾಂ 11:30 ಆಗೈತಿ. ಇನ್ನು ಊಟ ಕಾಣಿಸ್ತಾ ಇದೆ. 11:30 ಆಗೈತಿ ಟೈಮ್. ಬಾಯ್, ಬೇಗ ಬಂದ್ಬಿಟ್ರಿ, ಫೋನ್ ಮಾಡ್ತೇವೆ. ಬೆಳಗಾವಿ ಸಂತಿ, ದೊಡ್ಡ ಸಂತಿ. ನಾನು ಮತ್ತು ಶಾಂಭವಿ ನಡ್ಕೋತ ಹೋಗ್ತಾ ಇದ್ದೀವಿ ಇಲ್ಲಿ ಒಳಗಡೆ. ನಂಗೆ ಮಾರ್ಕೆಟಿಂಗ್ ಅಂದ್ರೆ ಭಾಳ ಖುಷಿ. ಮಾತಾಡ್ತೇನಿಲ್ಲ, ಬಾಳೆ ಈಗ ಬೇಕಾ? ಬಾಳೆಹಣ್ಣು ಫುಲ್ ಬಾಳೆಹಣ್ಣು. ಇದು ಮಟರ್ ಫೇವ್ರೇಟ್ ಅಲ್ಲ, ಮಟರ್ ತಗೋತಿ ಈಗ. ಸೌತೆಕಾಯಿ ಬಾ, ಆಮೇಲೆ ಬರುವಾಗ ತಗೋ. ಸ್ನ್ಯಾಕ್ಸ್ ಅಂತ ಭಾಳ ಫೇಮಸ್ ಐತಿ ಬೆಳಗಾವಿ ಒಳಗೆ. ಇಲ್ಲಿ ನನ್ನ ಶಾಪ್ ಇದೆ, ಈಸಿ ಬಾಯ್ ಅಲ್ಲ, ಈಸಿ ಬಾಯ್ ನನ್ನ ಶಾಪ್ ಇದೆ. ನಾ ಯಾವಾಗಲೂ ಇಲ್ಲಿ ತೊಗೋತಾ ಇರ್ತೀನಿ.
ಆಮೇಲೆ ನನ್ನ ಮುಂದಲ್ಲಿ ವಿಡಿಯೋಗಳು ಮಾಡೋಕ್ಕಾಗಲಿಲ್ಲ. ಅಲ್ಲಿಂದ ಮಾರ್ಕೆಟ್ ಮುಗಿಸ್ಕೊಂಡು ನಾವು ಮನೆಗೆ ಬರೋಕೆ ನಮಗೆ ಸಾಯಂಕಾಲ ಆಯಿತು. ಎಲ್ಲ BSc ಅದು ಹೋದು ಅಲ್ಲಿಂದು ಎಲ್ಲ ಬರೋ ತನಕ ಅಂದರೆ ಟೈಮ್ ಆಯಿತು. ಅಡುಗೆ ಅದು ಮಾಡಿಕೊಂಡೆ. ಊಟಕ್ಕೆ ಸ್ವಲ್ಪ ಎಲ್ಲ ಚಿಕನ್ ಅದು ಎಲ್ಲ ತೊಗೊಂಬಂದು ಊಟ ಮಾಡಿ ಮತ್ತು ಮರುದಿವ್ಸ ನಾನು ನೆಕ್ಸ್ಟ್ ವಿಡಿಯೋ ನಿಮ್ಗೆ ಸ್ಟಾರ್ಟ್ ಮಾಡಿದ್ದೀನಿ ಈಗ. ಹಾಯ್ ಹಲೋ ನಮಸ್ಕಾರ ಅಭಿಮಾನಿಗಳೇ, ಹೆಂಗಿದ್ದೀರಾ ಎಲ್ಲರೂ? ಎಲ್ಲರಿಗೂ ಶುಭ ಮುಂಜಾನೆ. ಇವತ್ತೇನು ವಿಶೇಷ ಗೊತ್ತಾ? ಇವತ್ತು ಕ್ರಿಸ್ಮಸ್ ಹಬ್ಬ. ಇವತ್ತೇ ಕ್ರಿಸ್ಮಸ್ ಅನ್ನ ಆಚರಣೆ ಮಾಡುವಂತ ಹಬ್ಬ. ನಾವು ಇವತ್ತ ಮನೆಯೊಳಗೆ ಸಿಂಪಲ್ ಆಗಿ ಆಚರಣೆ ಮಾಡ್ತಾ ಇದೀವಿ. ಮತ್ತೆ ನಾನು ಇವತ್ತು ರೆಡ್ ಮತ್ತೆ ವೈಟ್ ಈ ರೀತಿ ಡ್ರೆಸ್ ಹಾಕೊಂಡು ರೆಡಿ ಆಗಿದ್ದೀನಿ. ಬೆಳಿಗ್ಗೆ ಮುಂಜಾನೆ ಚುಮ್ಮು ಚಳಿ ಒಳಗೆ ಎದ್ದ ರೆಡಿ ಆಗಿದ್ದೀನಿ. ನಿಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೆ ನೋಡೋಣ ಇವತ್ತು ಯಾರ್ಯಾರು ನಮ್ಮ ಮನೆಗೆ ಬರ್ತಾರ, ನಾವು ಏನೇನು ವಿಶೇಷ ಮಾಡ್ತೀವಿ, ಏನೇನು ಇವತ್ತಿನ ಲಾಗ್ ನಡೀತದ, ನೀವು ನೋಡಕ್ ರೆಡಿ ಇದ್ರಿ ಅಂದ್ರೆ ನಮ್ಮ ಜೊತೆನೂ ನೀವು ಬರ್ರಿ, ಹೋಗೋಣ. ನಿಮ್ಮ ಮನೆಯೊಳಗೂ ನಿಮ್ಮ ಕಡೆನೂ ರೆಡ್ ಡ್ರೆಸ್, ಕೆಂಪು ಡ್ರೆಸ್, ಇಲ್ಲಾಂದ್ರೆ ಬಿಳಿ ಡ್ರೆಸ್, ಕಪ್ಪಗ ಹಾಕೋತಾರೆ, ನಿಮಗೆ ಗೊತ್ತಿಲ್ಲ ನನಗೆ. ಮೋಸ್ಟ್ಲಿ ಕಪ್ಪಗೂ ಕರಿ ಡ್ರೆಸ್ಸು ಹಾಕೋತಾರ. ನೀವು ಯಾವ್ದು ನಿಮ್ಮ ಕಡೆ ಇರೋದ್ರೊಳಗ ನೀವು ಹಾಕೊಂಡು ಮನೆಯೊಳಗ ಎಂಜಾಯ್ ಮಾಡ್ರಿ. ಮತ್ತೆ ಕ್ರಿಸ್ಮಸ್ ಹಬ್ಬನ ಆಚರಣೆ ಮಾಡಿ. ಮತ್ತೆ ಈಗ ಚಾಯ್ ಕುಡಿಯೋ ಟೈಮ್. ಮುಂಜಾನೆ ಚಳಿ ಒಳಗೆ ಬೆಳಿಗ್ಗೆ ರೆಡಿ ಆಗಿದ್ದೀನಿ, ಇನ್ನೂ ಚಾಯ್ ಕುಡ್ದಿಲ್ಲ. ಬರೀ ಎಲ್ಲರೂ ಚಾಯ್ ಕುಡಿಯೋಕೆ. ಇವತ್ತು ನಮ್ಮ ಮನೆಯೊಳಗೆ ಬೆಳಿಗ್ಗೆ ವಟಾಣಿ ಪಲ್ಯ, ಗ್ರೀನ್ ಪೀಸ್ ಅಂತಾರೆ ಹೇಳಿ, ಅದು ಮಾಡೋರಿದ್ದೀವಿ. ಮತ್ತು ಬೆಳಿಗ್ಗೆ ಮುಂಜಾನೆ ಕೆಲಸ ಸ್ಟಾರ್ಟ. ಮತ್ತು ಇವತ್ತೇನಿದೆ ಎಲ್ಲ ನಮ್ಮ ಅಭಿಮಾನಿಗಳಿಗೆ ನೀವು ರೆಡಿಯಾಗಿ ಹೇಳಿ ಎಲ್ಲ ತಗೊಂಡ ಬಂದ್ರ? ಹಾಂ, ರೆಡಿ ಆಯ್ತಾ ಹಿಟ್ಟು? ಹಾಂ ಓಕೆ ಆಯ್ತು. ಕೊಟ್ರ ದುಡ್ಡು ಅವ್ರದ್ದು? ಅಲ್ಲಿ ಕೆಳಗಿಟ್ಟು. ಆಯ್ತಾಯ್ತು. ಮತ್ತು ನಮ್ಮ ಜೋಳದ ಹಿಟ್ಟು ರೆಡಿ ಆಗ್ಯದ. ಸ್ವಲ್ಪ ಇತ್ತು ಒಂದಿನ ಒಳಗ. ನಿಮಗೇನು ಗೊತ್ತ್ರಿ ರೊಟ್ಟಿ ಎಷ್ಟು ಈಡಾಗ್ತಾವಂತ ಹೇಳಿ. ಇದು ಭಾಳ ನಾವು ಚಪಾತಿ ಮಾಡೋದು, ಅದಕ್ಕೆ ನಾವು ರೊಟ್ಟಿ ಹಿಟ್ಟು ಜಾಸ್ತಿ ಬಿಸ್ಕೊಂಬರಲ್ಲ. ಹಾಂ, ಅಪ್ಪು ರೆಡಿ ಆಗ್ತಾ ಇದ್ದಾನೆ. ಅಪ್ಪುನು ಇವತ್ತು ಚಿನ್ನು ಹೇಳಿ ಆ ಕಡೆ. ಅಪ್ಪು ಬಂದೇನ ಆತಿರ್ಲ. ಅಪ್ಪು ಮೇಲೆ ಅದ, ನೀನು ಬರ್ತಾ ಇದ್ದಾನ. ಹಾಂ ಅದೇ ಆ ಕಡೆ ಹೋಗಿ, ಅಲ್ಲಿ ಹೋಗಿ. ಸ್ವಲ್ಪ ಈ ಲೈಟದ ಬ್ಲರ್ ಬರ್ತದೆ. ಹೋಗೋ ಎಬ್ಸಿ ಹೋಗಿದ್ರ? ಅಪ್ಪು ಎಲ್ಲಿ ಹೋಗ್ಬೇಕು ಇವತ್ತು ಹೇಳಿ ಎಲ್ಲ ಅಭಿಮಾನಿಗಳಿಗೆ. ಗುಡ್ ಮಾರ್ನಿಂಗ್ ಅಭಿಮಾನಿಗಳಿಗೆ. ಇವತ್ತು ವರ್ಷದ ಹಬ್ಬ, ನಮ್ಮ ರಕ್ಷಕ ಯೇಸು ಕ್ರಿಸ್ತನ ಹ್ಯಾಪಿ ಕ್ರಿಸ್ಮಸ್ ಇದೆ ಇವತ್ತು. ಸೊ ಕ್ರಿಸ್ಮಸ್ ಹಬ್ಬದ ಅಂಗವಾಗಿ ತಮ್ಮೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಅದರಲ್ಲಿ ಇವತ್ತು ನಮ್ಮ ಮಗ ಖಾನಾಪುರ ನಂದಗಡೆ ಹೋಗ್ತಾ ಇದ್ದಾನೆ ಡ್ಯೂಟಿಗೆ. 15 ದಿವಸ ರೆಡಿಯಾಗಿ ಬರ್ತಾ ಇದ್ದಾನೆ. ಸೊ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆಯಿತು, ರೆಡಿಯಾಗಿ ನಿಮಗೆಲ್ಲ ಕ್ಯಾಪ್ ಅದು ತರಿಸಿದಾನ. ಬ್ಲಿಂಕಿಟ್ ಮೇಲೆ ತರಿಸಿದಾನ ಅನ್ಸ್ತೈತಿ. 25 ರೂಪೀಸ್ಗೆ ಒಂದು ಕ್ಯಾಪ್. ಹಾಂ ಹೌದಾ? ಅವಾಗ ಲಿಮೆನ್ ತೊಗೊಂಬ. ಹೌದೌದು, ಅವಾಗೆ ತರಿಸಿದಾನೆ. ಲಿಮೆನ್ ಮನೆಯೊಳಗೆ ಬೇಕಾಗಿತ್ತು. ಬ್ಲಿಂಕಿಟ್ ಮೇಲೆ ತರಿಸುವಾಗ ನಮಗೆ ಕ್ಯಾಪು ತರಿಸಿದಾನ. ಚಲೋ ಅದಾವ. 25 ಅಂದ್ರೆ ಚಲೋನಲ್ಲ ರೀ. ಅದೇ ಆಯಿತು, ರೆಡಿಯಾಗಿ. ನಿಮ್ಮ ಜಾನಗೂ ಎಬ್ಸಿ ಅಲ್ಲ. ನಿನ್ನೆ ಜಾನ ಎಲ್ಲ ಇದು ಕಾಳು ಕ್ಲೀನ್ ಮಾಡಿಟ್ಟಾಳ ನೋಡಿ. ಅಕ್ಷರಾಗ ಪಾಪ ಕೆಲಸ ಭಾಳ ಆಗ್ತೈತೆ ಅಂತ ಹೇಳಿ ಅವಳು ಮಾಡಿಟ್ಟಾಳ ನಿನ್ನೆ. ಇಲ್ಲಿ ಇದೆ. ಆಮೇಲೆ ಇಲ್ಲಿ ರೈಸ್ ತಂದಿಟ್ಟಿದೆ. ಸ್ವಲ್ಪ ರೈಸ್ ಮೇಲೆ ಪ್ಲೇಟ್ ಮುಚ್ಚಿಡಬೇಕು. ನಮ್ಮಲ್ಲಿ ಹಂಗೆ ಅದ ಅಂತ ಏನಿಲ್ಲ. ನಮ್ಮ ಮನೆಯೊಳಗೆ ಬಿಸಿನ ಬೇಕು ಅದೇನಿಲ್ಲ. ನಾವು ರಾತ್ರಿ ಅನ್ನ ಇತ್ತಂದ್ರೂ ತಿಂತೀವಿ. ನಾವು ಎಲ್ಲನೂ ಅಡ್ಜಸ್ಟ್ ಮಾಡ್ಕೋತೀವಿ. ಹಂಗೆ ಅಂತಲ್ಲ. ಮತ್ತು ರಾತ್ರಿ ಅನ್ನ ಅಂತಂದರೆ ಇವತ್ತು ಡಿಸೆಂಬರ್ 25 ಕ್ರಿಸ್ಮಸ್. ಇಲ್ಲಿ ನೋಡಿ, ಇವತ್ತು ಕ್ರಿಸ್ಮಸ್ ಇದಿದೆ. ಇವತ್ತು ನಂದು ಡೇಟ್ ಆಗದ 25ಗೆ. ನಾನು ಯಾವ ರೀತಿ ಬರೆದಿರ್ತೀನಿ ನನಗೆ ಗೊತ್ತಾಗಬೇಕಂತ ಹೇಳಿ ನಾನು ಕ್ಯಾಲೆಂಡರ್ ಒಳಗೆ ಬರೆದಿರ್ತೀನಿ. ನಾನು ಯಾವ ರೀತಿ ನೆನಪು ಇರೋ ಸಲುವಾಗಿ ಮುಂದಿರಲಿ ನಂದಿರಲಿ ಆದಾಗ ನಾನು ಬರ್ದೇ ಇರ್ತೀನಿ. ನವೆಂಬರ್ 27ಗೆ ಆಗಿತ್ತು. ಈ ರೀತಿ ನಾನು ಮಾರ್ಕ್ ಮಾಡಿ ಇರ್ತೀನಿ ನೋಡಿ. 27ಗೆ ಈ ರೀತಿ ಪೆನ್ಸಿಲ್ ಮಾರ್ಕ್ ಮಾಡಿ ಇಟ್ಟಿದ್ದೀನಿ. ಇವಾಗ 25 ಆಗದ. ಮತ್ತು ಇವತ್ತು ಮಾರ್ಕ್ ಮಾಡ್ತೀನಿ ಹಿಂಗೆ.
ನಾನು ಈ ರೀತಿ ಏನು ಮಾಡಿರ್ತೀನಿ, ಈ ರೀತಿ ಮಾರ್ಕ್ ಮಾಡಿರ್ತೀನಿ. ಕರೆಕ್ಟ್ ಎಷ್ಟು ದಿನ ಆಯಿತು, ಯಾವಾಗಾಯ್ತು, ಎಷ್ಟು ಲೇಟ್ ಆಯಿತು, ಎಷ್ಟು ಬೇಗ ಆಯ್ತು ಅಂತ ನನಗೆಲ್ಲ ಗೊತ್ತಾಗಬೇಕಂತ ಹೇಳಿ. ಈಗ ನಾಳೆ ಏನೋ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ಅಂದ್ರೂ ಕೇಳ್ತಾರೆ, ನಿಮ್ದು ಯಾವಾಗ ಡೇಟ್ ರೆಗ್ಯುಲರ್ ಆಗ್ತದೇನೋ, ಏನು ಪ್ರಾಬ್ಲಮ್ ಆಗ್ತದೆ, ಹೀಗೆಲ್ಲ ಪ್ರತಿಯೊಂದು ಇರ್ತದೆ. ಅಂದರೆ ಆರೋಗ್ಯ ನಮ್ಮ ಹೆಲ್ತ್ ಬಗ್ಗೆ ಹೇಳಕ್ಕೆ ಬರಲ್ಲ. ಮೆನೋಪಾಸ್ ಟೈಮ್ದಾಗ ಅದು ಎಲ್ಲ ಇರ್ತದೆ. ಅದಕ್ಕೆ ನಾನೇನು ಮಾಡ್ತೀನಿ, ಇದು ಮೊದಲಿಂದ ಭಾಳ ದಿನದಿಂದ ನಾನು ಇದು ಈ ರೀತಿ ಬರೆದಿಡೋದು ಇಟ್ಕೊಂಡಿದ್ದೀನಿ. ಅದಕ್ಕೆ 25 ಡೇಟಿಗೆ ಈ ರೀತಿ ಡಿಸೆಂಬರ್ ಒಳಗೆ ಬರೆದಿಟ್ಟಿದ್ದೀನಿ. ನೆಕ್ಸ್ಟ್ ಮತ್ತೆ ತೋರಿಸ್ತೀನಿ ನಿಮಗೆ ಏನೇನಂತ. ಶಾಂಭವಿ, ಮೇರಿ ಕ್ರಿಸ್ಮಸ್. ಅದ ನಾನು ಅದಕ್ಕೆ ಇದು ಮಾಡತ್ತಿದ್ರ ಪ್ರಕಾಶ್. ಹಾಂ, ಪಕ್ಷಿಗಳು ಬಂದು ಊಟ ಮಾಡೋದು, ಕುತ್ಕೊಳ್ಳೋದು, ಆವಾಜ್ ಮಾಡೋದು, ಆ ಧ್ವನಿಗಳು ಕೇಳಬೇಕಾದ್ರೆ ಭಾಳ ಖುಷಿ ಆಗ್ತದೆ. ಎಲ್ಲ ಕಂಪೌಂಡು ತೊಳೆದಾಗೈತಿ. ಆಮೇಲೆ ನಮ್ಮ ವಾಚ್ಮನ್ ಇಲ್ಲಿ ಪಕ್ಕದಲ್ಲಿ ಪ್ರಕಾಶ, ಅವನು ಎಲ್ಲ ಗಾರ್ಡನ್ನು ಅದೆಲ್ಲ ಸ್ವಚ್ಛ ಮಾಡ್ಕೊತಾ ಇದ್ದಾನೆ. ಪಾಟ್ಗಳು ಎಲ್ಲ ಸ್ವಚ್ಛ ಮಾಡಿ ಇಟ್ಕೋತಾ ಇದ್ದಾನೆ ಇವತ್ತು. ಎಲ್ಲ ಅಲ್ಲೆಲ್ಲ ಪಾಟ್ಗಳೆಲ್ಲ ಅವೆಲ್ಲ ಸ್ವಚ್ಛ ಮಾಡ್ಕೊತಾ ಇದ್ದಾನೆ. ಗಾರ್ಡನ್ನು ಸ್ವಚ್ಛ ಮಾಡ್ಕೊತಾ ಇದ್ದಾನೆ. ನಡೆದ ಕೆಲಸ ಮಾಡ್ತಾಯಿದ್ದೀವಿ, ಖುಷಿಯಿಂದ ಮಾಡ್ಕೊತಾ ಇದ್ದೀವಿ ಎಲ್ಲ. ಈಗ ಅಪ್ಪಗೂ ಕಳಿಸ್ ವಟಾಣಿ, ನಾವು ಹಸಿ ವಟಾಣಿ ಮಾಡ್ತೀವಲ್ಲ, ಹಸಿ ವಟಾಣಿಗೆ ಈ ರೀತಿ ಮಿಕ್ಸರ್ ಮಾಡಿ ಟೊಮೆಟೊ, ಆಮೇಲೆ ಈರುಳ್ಳಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಮಿಕ್ಸರ್ ಮಾಡಿ ಈ ರೀತಿ ಹಾಕ್ತೀವಿ. ನಮ್ಮ ಮಿಕ್ಸರು ಭಾಳ ಯೂಸ್ ಆಗದೆ. ನಾವು ಫಸ್ಟ್ ಟೈಮ ಈ ಮಿಕ್ಸರ್ ತೊಗೊಂಡಿದ್ದೆ. ಅದು ಆ ಮಿಕ್ಸರ್ದು ಹೇಳಬೇಕಂತಂದ್ರೆ ಭಾಳ ವಜನ್ ಇದೆ ಮತ್ತು ಭಾಳ ಪ್ರೀತಿ, ಅಂದರೆ ಅದರ ಪ್ರೀತಿ ಕಂಪನಿದು ಭಾಳ ಹೆವಿ, ಅದ್ರ ಮೋಟ್ರ್ ಭಾಳ ಹೆವಿ ಇದೆ ಮತ್ತು ಭಾಳ ಅಂದ್ರೆ ಭಾಳ ಚೆನ್ನಾಗಿದೆ. ಈ ಮಿಕ್ಸರ್ ಅಂತೂ ಹಾಳಾಗದ. ಈ ಮಿಕ್ಸರ್ ನಮ್ದು ಮೊದಲು ಇನ್ವರ್ಟರ್ ಮೇಲೆ ನಡೀತಿತ್ತು. ಇವಾಗ ನಮ್ಗೆ ಒಂದು ಸಣ್ಣ ಮಿಕ್ಸರ್ ತೊಗೋಬೇಕಾಗೈತಿ. ಚಿನ್ನು ಅಂತಾರೆ ಪೆನ್ಷನ್ ಒಳಗೆ ಹೆಂಗೆ ಮನೆ ನಡೆಸೋದು ಅಂತ. ಒಂದಾದ್ಮೇಲೆ ಒಂದು ಖರ್ಚುಗಳು ಇರ್ತಾವ, ತಮಾಷೆ ಮಾಡ್ತಾರೆ. ಪ್ರೀತಿ ಮಿಕ್ಸರ್ ಅಂತ ತೊಗೊಳ್ರಿ, ಚೆನ್ನಾಗಿದೆ, ಭಾಳ ಮನೆ ಒಳಗೆ ಯೂಸ್ ಮಾಡಕ್ಕೆ ಬರ್ತದೆ ನಿಮಗೆಲ್ಲ. ಯಾಕಮ್ಮ ಏನಾಯ್ತು? ಯಾಕಮ್ಮ ನೀ ಕನಸೊಳಗೆ ಏನು ನೋಡಿದೆ, ಹೆದ್ರ ಬಂದಿಯ? ನಿನ್ನೆ ಮಾರ್ಕೆಟಿಗೆ ಹೋಗಿದ್ದು ಏನಾದರೂ ಆಯ್ತಾ? ಎಂಥ ಕನಸ? ಹೌದಾ? ಇಂಡಿಯಾ ಪಾಕಿಸ್ತಾನ ಜಗಳ ನಡೆದಿತ್ತ ನಿನ್ನ ಕನಸೊಳಗ? ಇಲ್ಲಿ ನೋಡಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಮನೆಗಳು. ಮೊನ್ನೆ ಒಂದು 2 ದಿವಸ ಮುಂಚೆನೆ ಒಂದು ಎಣ್ಣೆ ಪ್ಯಾಕೆಟ್ ಕೊಟ್ಟಿದ್ದೀನಿ. 2 ದಿನ ಮುಂಚೆನಾ? ಎಷ್ಟು ಸುಳ್ಳು ಹೇಳ್ತೀರಾ? ಅದ ನೋಡೋ ಮಠ 1 ವಾರ, ನೋಡೋ ಮಠ 15 ದಿನ ಆಗ್ತಾ ಇದೆ. 2 ದಿನ ಒಳಗೆ ಎಣ್ಣೆ ಪ್ಯಾಕೆಟ್ ಕೊಟ್ಟಿದ್ದೀನಿ ಅಂತ ಇದಾರೆ. ಅಭಿಮಾನಿ ನಾ ಹಂಗ ಅದೇ ನೀವ ಹೇಳ್ರಿ. ಯಾವಾಗ ಈಗ ನಾ ರಿಟೈರ್ಡ್ ಆಗಿದ್ದೀನಿ. ಎಷ್ಟ್ ಸರಿ ಹೇಳ್ತೀರಾ ಅದ ರಿಟೈರ್ಡ್ ಆಗಿದ್ದೀನಿ ಅಂತ? ಹಂಗೆಲ್ಲ ಇರಲ್ಲ. ಅದ ಎಲ್ಲ ಸುಳ್ಳಿದೆ ನೀವು ಹೇಳೋದ. ರಿಟೈರ್ಡ್ ಆಗದ, ಪೆನ್ಷನ್ ಬರ್ತದ, ಎಲ್ಲಾನು ಇದ್ದಾಗ ಬರೀ ನಾ ರಿಟೈರ್ಡ್ ಆಗೇನ್ ಅಂತ ನಮ್ಗೆ ಹೇಳ್ಕೊತ ಕುಂತ್ರಂದ್ರ ಅರ್ಧ ಪೆನ್ಷನ್, ಪೂರ್ತಿ ಪೆನ್ಷನ್ ಬರಲ್ವಾ? ಯಾಕೆ ಅಭಿಮಾನಿ ಬೆಳಿಗ್ಗೆ ಕ್ರಿಸ್ಮಸ್ ಹಬ್ಬದ ದಿನ ನಮ್ಮ ಮನೆಯೊಳಗೆ ದೊಡ್ಡ ಜಗಳ ನೋಡಿ ಹಿಂಗ್ ಮಾಡಿದ್ರೆ ಹೆಂಗ? ನೀವಾದ್ರೂ ಹೇಳಿ ಇವ್ರಿಗೆ. ಇರೋದ್ರೋಗ ನಾವೆಲ್ಲ ಖುಷಿಯಿಂದ ಕೈ ಗಚ್ಚಿ ಹಿಡದ ಇಷ್ಟು ದಿನ ಕೈ ಗಚ್ಚಿ ಹಿಡಿಯೋದು ನನಗೆ ಕಲಿಸ್ಕೊಟ್ಟಿಲ್ಲ. ಈಗ ನನಗೆ ಕೈ ಗಚ್ಚಿ ಹಿಡಿ ಅಂದ್ರೆ ಹೆಂಗ್ ಹಿಡಿಲ್ಲ ನಾನು? ನೀವು ಅವಾಗ ನನ್ಗೆ ಹೇಳ್ಬೇಕಾಗಿತ್ತು ಪೆನ್ಷನ್ ಏನಂತ ಇದ್ದಾಳ ನೋಡಿ ಇವಳು. ಗುಬ್ಬಿ ಮಾತಾಡೇ ಬಿಟ್ಟಳು ನೋಡಿ. ಒಂದು ದೊಡ್ಡ ಡೈಲಾಗ್ ಒಗದ್ ಬಿಟ್ಲ ನೋಡಿ. ಅಜ್ಜಿ ಬಂದ್ಮೇಲೆ ನಿಂಗೆ ಕಲಿಸ್ತಾ ತಗೋ. ಅಜ್ಜಿ ಅಂದ್ರೆ ನಮ್ಮ ಅತ್ತೆಯವರು ಬರೋರು ಇದಾರೆ. ನಮ್ಮ ಅತ್ತೆಯವ್ರಿಗೆ ನಾವು ಕರ್ಕೊಂಬರೋರು ಇದ್ದೀವಿ. ನಮ್ಮ ಅತ್ತೆಯವ್ರು ಇನ್ನೂ ಬರ್ತಾ ಇದಾರೆ ಅಂದ್ಮೇಲೆ ನಮ್ಮ ಮನೆಯೊಳಗೆ ಬಹಳಷ್ಟು ಬದಲಾವಣೆಗಳು ಆಗ್ತಾ ಇದಾವ. ಎಲ್ಲ ಕಾಟ್ ಚೇಂಜ್ ಆಯ್ತು, ಅವ್ರಿಗೆ ಮಲ್ಕೊಳಕ್ ಜಾಗ ಮಾಡಿದ್ವಿ. ಆಮೇಲೆ ಮನೆಯೊಳಗೆ ಒಂದು ವಾತಾವರಣ ಚೇಂಜ್ ಆಗ್ತಾ ಇದೆ. ಯಾವ್ಯಾವ ರೀತಿ ಇರೋದು, ಹೆಂಗೆ ಮಾಡೋದು ನೋಡಿ ಅಭಿಮಾನಿಗಳೇ. ಇವರೆಲ್ಲ ನನಗೆ ಬೈತಾರೆ, ಚಹಾ ಕುಡಿತಿ ಅಂತ. ನನ್ನ ಚಹಾ ತಣ್ಣಗಾಯ್ತು ನಿಮ್ ಜೊತೆ ಮಾತಾಡಕ್ ಹೋಗಿ ಎಷ್ಟೋ ತನಕ. ಮತ್ತೆ ಚಹಾ ಕುಡಿತಿ ಅಂತಾರ. ಅಡಿಗೆ ಮನೆ ಕಿಟಕಿ ಇದೆ ಅಲ್ಲ, ಮತ್ತೆ ತೆಗಿಬೇಕಲ್ಲ. ಎಲ್ಲಾನು ಮುಚ್ಕೊಂಡು ಕೊಡ್ರಕ್ಕಾಗಲ್ಲ. ಹೊರಗಡೆ ಡಿಸೈನ್ ಮಾಡಿಸಿದೀವಿ. ಹೊರಗಡೆ ಪಕ್ಷಿಗಳು ಬಂದಾವ, ಎಲ್ಲ ಜನ ಓಡಾಡ್ತಾ ಇದಾರ, ಹಾಲ್ದವ್ರು ಬರ್ತಾರ. ಮತ್ತೆ ಬಾಗಿಲ ತೆಗಿಯಾಕ ಬೇಕ, ಮುಚ್ಕೊಂಡು ಕೊಡ್ರಕ್ಕಾಗಲ್ಲ. ನೋಡಿದ್ರ ನಿಂದ ಮನಿ ಮಾಡ್ಕೊಂಡಿ. ಯಾರ ಹೆಸರಲ್ಲಿ ಸಮೃದ್ಧಿ ಅಂತ ಮನಿ ಮೇಲೆ ಹೆಸರದ ಅದೇ ಹೇಳ್ಮೋದ್ಲ. ನೋಡಿದ್ರ ಬಾಂಬೆ ಹೆಂಗ್ ಹೋಗಿದ್ಲ ನೋಡಿದ್ರ? ಹಿಂಗದ ನೋಡಿ.
दिसतंय तसं नसतंय म्हणून जग पसतंय ಅಂತ ನೋಡಿ. ಏನು ಮಾಡೋದಪ್ಪ, ನನಗೆ ಇವ್ರಿಗೆ ಚಹಾ ಕುಡಿಯಕ್ಕೆ ಕೊಡಲ್ಲ. ಮೊದಲು ನಾ ಚಹಾ ಕುಡಿತೀನಿ ಬಿಡ್ತೀನಿ, ಈಗ ಇವ್ರದ್ದು ಹಾಗೆ ಶುರುನೇ ಇರ್ತದೆ. ಆಮೇಲೆ ನನಗೆ ಮಟರ್ ಪಲ್ಯ, ಹಸಿ ವಟಾಣಿ ಸುಲಿದಿಟ್ಟಿದ್ದು, ಶಾಂಬವ್ ಸುಲಿದಿಟ್ಟಾಳ, ಅದು ಪಲ್ಯ ಮಾಡೋದಿದೆ. ಕುಕ್ಕರ್ ಪೂರ್ತಿ ಬಿಸಿಯಾಗಿ ನನಗೆ ಒಗ್ಗರಣೆ ಹಾಕು ಅಂತ ಹೇಳ್ತಾ ಇದೆ. ಹೌದಮ್ಮ, ಓಕೆ, ಅದು ಹಂಗೆ ಮಾಡೋಣ. ಹೌದು, ಮತ್ತೆ ಹೋಗೋಣ ನಡಿ. ಆಮೇಲೆ ಇಲ್ಲಿ ರೈಸ್ ಮಾಡಾಕಿಟ್ಟಿದ್ದೀನಿ. ಆಮೇಲೆ ಅಪ್ಪಗೆ ನನಗೆ ಚಪಾತಿ ಮಾಡೋದದ. ಅಪ್ಪು ನಂದಗಡೆಗೆ ಹೋಗೋದಾನ, 8:30ಗೆ ಬರ್ತೇನೆ ನನ್ನ ಕೆಳಗಡೆ. ಫಟಾಫಟ್ ರೆಡಿಯಾಗಿ ನಿಮಗೆ ಅಡುಗೆ ಮಾಡಿ ಅವ್ನಿಗೆ ಡಬ್ಬ ಕಟ್ಟಿ ನಿಮಗೆ ನಾನು ಸಿಗ್ತೀನಿ. ಎಲ್ಲರೂ ಮೀರಿ ಕ್ರಿಸ್ಮಸ್ ಆಚರಣೆ ಮಾಡೋಣ. ನೋಡಿದ್ರ ನೀವೆಲ್ಲ ಅನ್ಕೋಬೇಡಿ, ಅವ್ರ ಕಡೆ ಒಂದೇ ಜಾಕೆಟ್ ಇಡ್ತಾ ಇದೀನಿ ಅಂತ. ಭಾಳ ಬುಟ್ಟಿ ತುಂಬ ಹಿಂಗೆ ಕಪಾಟ್ ತುಂಬ ಜಾಕೆಟ್ಗಳು ಅದಾವ, ಖರೆ ಒಂದೇ ಹಾಕೊಂಡು ಕೊಡ್ತಾವ ನೋಡಿ. ಅವೆಲ್ಲ ಅಪ್ಪ ಮನೆಯಿಂದ ಅದಾವ, ಇದು ಒಂದ ನೋಡಿದ್ರ ಹೆಂಗೆ ಹೇಳ್ತಾಳೆ, ಎಲ್ಲ ಅಪ್ಪನ ಮನ್ ನಂದದಾವಂತ ನೋಡಿ. ಆಯ್ತು ತಗೋರಿ, ಇವಳಿಗೆ ಎದ್ದು ಕೊಡ್ಲಿ. ನಾವು ಚಾಯ್ ಕುಡಿದ್ರೆ ಅವಳು ಏನು ಮಾಡ್ತಾ ಗೊತ್ತಾ, ಇಲ್ಲಿ ನೋಡಿ, ಹೌದಾ, ಅದು ಕೆಲಸ ಇದೆ ನೋಡಿ. ಹಾಂ, ತೆಚ್ಚ ಹಾಕದೆ ಹಲಸಿದೆ ಇದವರಿಗೆ ಬಟಾಣಿ ರೆಡಿ ಆಗದ. ಹಾಲು ಕಾಯ್ತಾ ಇದೆ, ಬಿಸಿ ಬಿಸಿ ರೊಟ್ಟಿ ಮಾಡ್ತಾ ಇದ್ದೀನಿ ಊಟಕ್ಕೆ. ಏ ಹಾಯ್ ಹಾಯ್ ಹಾಯ್, ಈ ಬ್ಯಾಗ್ ಕೊಡ್ಬೇಕಲ್ಲ ಹಿಂದೆ ಒಂದು. ಓಕೆ, ಏನಾಗಿ ಬಂದ್ರವ ಸೇಮ್ ಹಿಂಗ ಚಸ್ಮಾನು ಬ್ಯಾಗ್ ಒಂದು ಇರ್ತದಲ್ಲ ಹಿಂದೆ. ಶಂಭವ್ಯವ್ರದ್ದು ಏನು ಗಂಟಿ ಬೆಲ್ ಇರ್ತದಲ್ಲ, ಹಿಂಗೆ ಬೆಲ್. ಅಪ್ಪು, ನೀ ಕ್ಯಾಪ್ ತರ್ಸಿದೇನ ಅಂತಲೇ ಆತ್ ನೋಡಿದೆಲ್ಲ. ತಿಂಡಿ ಹಿಡ್ದದ ಇಲ್ಲಿ, ಚಲೋ ಆಯ್ತು ತಗೊಂಬ. ಏನೋ ಅವ್ರ ಅನ್ನ ಇದು ಕೊಡ್ತಾ ಇದ್ದಾಳ. ಇಲ್ಲಿ ತಗೋ, ಈಗ ಯೂಸ್ ಬಂತು ನೋಡಿ. ಅದು ಅವಳು ಚೀಲ ಕೊಟ್ಲು. ಇದು ಬ್ಯಾಗ್ ಒಳಗೆ ಈ ರೀತಿ ಹಾಕಾಕಂತೇಳಿ ಬ್ಯಾಗ್ ಒಳಗೆ ಜಾಗ ಆಗೋಲ್ತ ಡಬ್ಬ ಹಾಕಿದೆ ಅಪ್ಪು. ಹಾಂ, ಬೇಡ ಅಂತಿದ್ದು ಪಾಪ, ಆದರೂ ಒತ್ತಾಯ ಮಾಡಿಕೊಟ್ಟು ಹಂಗೆ. ಆಮೇಲೆ ಇದು ಶಂಭು, ಇದು ಹೆಂಗೆ ಮಾಡೋದು ಮಾಡಿಕೊಡ್ಬಾ. ಅಪ್ಪು ಈಗ ನಂದಗಡೆ ಡ್ಯೂಟಿಗೆ ಹೋಗ್ತಾ ಇದ್ದಾನ, ಡ್ಯೂಟಿ ಮಾಡ್ತಾ ಇದ್ದಾನ. ಹಾಂ, ಶಂಭು ನೋಡಿ ಇದು ಹೆಂಗೆ ಮಾಡೋದು ಬಾ ಇಲ್ಲಿ. ಇಲ್ಲಿ ಭಾಳ ಸ್ಪೆಷಲ್ ಅದ, ಇದು ಭಾಳ ಬ್ಯಾಗ್ ಪ್ಯಾಕ್. ಭಾಳ ಯೂಸ್ ಅದ, ನಿಮಗೆ ಭಾಳ ಯೂಸ್ ಬರ್ತೈತಿ ಇದು. ನಿಮ್ಮ ಶಾಂಭವಿ ಹೇಳಿದ್ರೆ ಬ್ಲಿಂಕಿಟ್ ಮೇಲೆ ತರ್ಸ್ಯಾಳ. ಬ್ಲಿಂಕಿಟ್ ಮೇಲೆ ಈಗ ಆವಾಜ್ ಹೆಂಗೆ ಬರ್ತದೆ ನೋಡಿ, ಎಷ್ಟಾಗಿದೆ. ಈಗ ಯಾವ ರೀತಿ ಆಗ್ತಾ ಇದೆ, ಎಷ್ಟು ಹೆಂಗಿತ್ತ ಚೀಲ, ಹೆಂಗೆ ಫೋಲ್ಡ್ ಐತೆ. ನನ್ನ ತಂಗಿನ ಆಟ ಸೈಕಲ್ಗೆ ಹವಾ ಹಾಕಿದಂಗೆ ಆಗ್ತಾ ಇದೆಯಲ್ಲ ಸೇಮ್. ಹಾಂ ಹಾಂ, ಮತ್ತೆ ಇಟ್ಕೊಳ್ಳೋದದ ನಡಿತೈತೆ. ಆಮೇಲೆ ಅಲ್ಲಿ ಹೋಗೋ ತನಕ ಅಷ್ಟೇ ನಿಂಗೆ, ನಾವು ಬರುವಾಗ ತೊಗೊಂಬರ್ತೀವಲ್ಲ. ಹಾಂ, ಫುಲ್ ಕಾಮಿಡಿ ಐತಿದೆ. ಆಯ್ತು ಗೊತ್ತಾಗ, ಸಾಕು ಸಾಕು ಆಗೈತೆ ಅಪ್ಪ ಅಂದ ಚಿನ್ನು. ಅದ ಅಕ್ಷರ ಹಾಕ್ತಾ ಬಿಡ್ರಿ. ಆಮೇಲೆ ಇವ್ರು ಪ್ಯಾಂಟ್ ಚೇಂಜ್ ಮಾಡಕ್ಕೆ ಹೊಂಟ್ರು, ಗಡ್ಬಡಿ ಮಾಡಿ. ಪಾಪ ನಾಷ್ಟ ಮಾಡಿಸಿದ್ವಿ ಅವರಿಗೆ, ರೊಟ್ಟಿ ಪಲ್ಯ. ಹಾಂ, ಬರತ್ತಾರ ರೀ, ಭಾಳ ಟೈಮ್ ಆಗೈತೆ ಅಂತ ಅವ್ರು ಪ್ಯಾಂಟ್ ಚೇಂಜ್ ಮಾಡ್ಕೊತಾರಪ್ಪ. ಬಂದ್ರೆ ಓ, ಏನು ಮಾಡ್ತೀರಾ, ಕಾಯಿಪಲ್ಯಗೆ ಎಷ್ಟು ಬರ್ತಾ ಇದ್ದಾರೆ ಯಾರಂತ ಹೇಳ್ತೀವಿ ಆಮೇಲೆ ನಿಮಗೆ. ಅವ್ರ ಸಲುವಾಗಿ ಎಲ್ಲ ತರಕಾರಿ ಪ್ರಿಯರ್ ಅದಾರ, ಅವರು ತರಕಾರಿ ತಂದಿರ್ತಾ ಇದೀವಿ. ಅಪ್ಪು ಅಂತ ಫುಲ್ ಗಡ್ಬಡಿ ಮಾಡತ್ತಾನ. ಟೈಮ್ ಆಗೈತಮ್ಮ, ಲೇಟ್ ಆಗೈತೆ ನಂಗೆ ಅಂತ ಇದ್ದಾನ. ಅವ್ರ ಅನ್ನ ಸಲುವಾಗಿ ಅವ್ರ ತಂಗಿ ಹೆಲ್ಪ್ ಮಾಡ್ತಾ ಇದ್ದಾನೆ. ಇಲ್ಲಿ ತುಂಬ್ಕೊಳತಿಲ್ಲ, ಭಾಳ ಟೈಟ್ ಆಗೈತೆ. ನಾವು ವಿಡಿಯೋ ಫಸ್ಟ್ ಬಂದ್ ಮಾಡಿಬಿಟ್ಟು ಸಾಕು. ಇದೊಂದು ಚಲೋ ತಂದಿಲ್ಲ ಐಡಿಯಾ. ಬ್ಯಾಗ್ ನಿಮಗೆ ನೀವು
ಏರೋಪ್ಲೇನ್ ಮೇಲೆ ಹೋಗ್ಬೇಕಾದ್ರೆ ನಿಮಗೆ ಭಾಳ ಅನುಕೂಲ ಐತಿದೆ, ಭಾಳ ಯೂಸ್ ಆಗ್ತೈತಿ. ಯಾರು ಟ್ರಾವೆಲಿಂಗ್ ಮಾಡ್ತಾಯಿಲ್ಲ ಭಾಳಷ್ಟು ನಿಮ್ಗೆ ಗೊತ್ತಿರ್ತಾವ, ಗೊತ್ತಿಲ್ಲದೆ ಇದ್ದವ್ರಿಗೆ ಹೇಳ್ತಾ ಇದ್ದೀನಿ ನಾನು. ನೋಡಿ ಬ್ಯಾಗ್ ಪ್ಯಾಕಿಂಗ್ ಮಾಡಬೇಕಾದ್ರೆ ಎಲ್ಲ ಇದು ಭಾಳ ಅನುಕೂಲ ಆಗ್ತದೆ. ಎಷ್ಟೊಂದೆಲ್ಲ ನಾವು ಎಲ್ಲ ಇದು ಮಾಡೋದಿರ್ತಾವೆ ಒಂದೊಂದಾಗಿ ನೋಡಿ, ಎಲ್ಲ ಆರಾಮಾಗಿ ಹಿಡಿಸ್ಲಾ. ವಾವ್, ಗುಡ್ ಜಾಬ್. ಅವ್ರು ನಂದಿದ್ರೊಳಗ ಪ್ರಾಡಕ್ಟ್ ಆ್ಯಡ್ ಮಾಡೋ ಮತ್ತು ಹಾಂ ನಡೀತದೆ. ಆಯ್ತು ಅದು ಇಟ್ಕೊಂಡು ಬರೀ ಹಾ ಇಟ್ಕೊಂಡೆ ಮಗು ದುಡ್ಡದು ಅದಾವು. ಇದೇನು ಇಲ್ಲಿ ಇರಲಿ. ಹಾಂ ಬರ್ರಿ ಇಟ್ಟೇನು ಬರ್ರಿ ಈ ಕಡೆ ಫೋನ್ ಮಾಡ್ಕೋತೀರು. ಆಯ್ತಾಯ್ತು. ಅದು ಶಮ ತಗೋಯ್ತು. ಮಾಯಿಶ್ಚರೈಸರ್ ಹಚ್ಕೊಳ್ಳೋದು ಆರಾಮಿದ್ದೇನೆ, ನಂದೇನು ಟೆನ್ಷನ್ ಮಾಡ್ಕೋಬೇಡ, ನಾ ಎಲ್ಲ ಮಾಡ್ಕೋತೀನಿ. ತುಂಬ ಊಟ ಮಾಡಲಿ. ಹಾಂ ಇಟ್ಕೊಂಡೆ ತೊಳೆದಿದ್ದೆ. ಚಪ್ಪಲ್ ಕೊಡು ಒಂದು ನಿಮಿಷ, ನಂದು ಹೊಡ್ಕೋತಂದು ಅಪ್ಪು ಕೈ ಮಾಡಿ ಬರ್ತೇನೆ. ಫೋನ್ ಚಾರ್ಜರ್ ತಗೊಂಡ ಬಾಯ್ ಬಾ ಅಮ್ಮ. ಹಂಗೆ ನೋಡ್ಕೋತಿದ್ ಮಾತಾಡ ನೋಡ್ಕೋತೇನೆ. ಯಾವ ಸಂತಿ ಎಷ್ಟೋ ತನಕ ಹೋಗಿದ್ದೀರಾ? ಇದು ನಿಮ್ಮ ತಂಗಿ ಬರತ್ತಾಳ, ನಿಮ್ಮ ಮಗಳಂತನ್ರಿ. ನನ್ನ ತಂಗಿಗಿಂತಲೂ ನಿಮ್ಗೆ ಅಪ್ಪ ಅಪ್ಪ ಸುಲ್ಗಾಯಿನು. ಇಲ್ಲಿ ನೋಡಿ, ಇಲ್ಲಿ ಓಡ್ನೀತಿ ಗಪ್ ಗಪ್ ಎರ್ಸೋಣ, ಇಬ್ರು ಎರ್ಸೋಣ ಗಪ್ ಗಪ್. ವಜನ್ ಐತಿ ಗಪ್. ಅಪ್ಪು ಫೋನ್ ಮಾಡ್ಯಾನ ಚಿನ್ನುಗ, ಹೋಗ್ಬಿಟ್ಯಾನ. ಸರಿ ಸರಿ. ಹಾಂ ಹಾಂ. ಇದು ಅಪ್ಪು ಹೋಗ್ಬಿಟ್ರಿ ಅಂತ ಎಷ್ಟು ಗಂಟೆ ಹೋಗ್ಬಿಟ್ರಿ? ಹಾಂ, ಅದೇನು ಗಾಡಿ ಬೈಕ್ ಏನು ಅರ್ಜನೆ ಆಗಲಿಲ್ಲಲ್ಲ? ಹಾಂ ಸರಿ ಸರಿ. ಆಯ್ತು ಓಕೆ. ಇಲ್ಲ ಅಮ್ಮನ ಇಲ್ಲಿ ಅದಾರ ಎಲ್ಲ. ಓಕೆ, ಆಲ್ ದ ಬೆಸ್ಟ್. ಮಾತಾಡಿ. ಆಯ್ತಾಯ್ತಪ್ಪ, ಆರಾಮೈತಲ್ಲ? ಆಯ್ತಪ್ಪ, ಹುಷಾರಾಗೆಲ್ಲ ಮಾಡ್ಕೊರಿ. ಹಾಂ ಓಕೆಪ್ಪ, ಬಾಯ್. ನಾತ ಅದ ಅಪ್ಪ ನೋಡ್ತಾರೇನಿಲ್ಲ ಅಂತ. ಈಗ ಆಕಿಗೆ ಬಟ್ಟೆ ತಗೋಬೇಕಾದ್ರೆ ಒಂದು ಪ್ರಾಬ್ಲಮ್ ಐತಿ, ಹುಡ್ಕ್ಯಾಡ್ ತಗೋಬೇಕು. ಚಪ್ಪಲ್ ತಗೋಬೇಕಾದ್ರೆ ಹುಡ್ಕ್ಯಾಡ್ ತಗೋಬೇಕು. ಭಾಳ ಯಾವ ಆಕಿಗೆ ಚಪ್ಪಲ್ಲ ಇಲ್ಲ ಪಾಪ, ಇದ್ದದೆಲ್ಲ ನಂದದಾವು. ಅದಕ್ಕೆ ಯಾಕೆ ಹಾಕತಿ ಹಂಗೆ? ಓಕೆ ಆಯ್ತು ಆಯ್ತು. ಬಂದಮೇಲೆ ಚಿಕ್ಕು ಅಂದ್ರೆ ಅವ್ರಿಗೆ ಭಾಳ ಪ್ರೀತಿ. ಒಂದೊಂದು ಹಣ್ಣಾಗದವ ತಿನ್ಕೋತ ಕೂತ್ರೆ ನೋಡಿ. ಈ ತರಕಾರಿ ಅಂತೂ ಏನು ಹೇಳೋದೇನೇ ಇಲ್ಲ. ಇದು ತರಕಾರಿ ನೋಡೇ ಹೆಂಗೆ ತೆಗೆದಿಡೋದು ಏನಂತ ಗೊತ್ತಾಗತ್ತೆ ನನಗಂತೂ. ಇಷ್ಟು 2 ಚೀಲ ಫುಲ್ ತರಕಾರಿ ನೋಡಿ. ನೋಡಿ ಎಲ್ಲ ಕಾಯಿಪಲ್ಯದ ಒಂದು ವಿಡಿಯೋ ಮಾಡ್ಲೇನಂತ ಅನ್ಸತೈತೆ. ಅಷ್ಟೊಂದು ಕಾಯಿಪಲ್ಯ ಮನೆಯೊಳಗೆ ಬಂದುಬಿಟ್ಟಾವ. ನೋಡಿ ಏನು ತೊಗೊಂಬಂದಿದ್ದಾರೆ. ಮತ್ತು ನಾನು ನೋಡಲಿಲ್ಲ ಇದು ಏನಂತಪ್ಪ ಚೀಲ ನೋಡತ್ತೇನು ಸೈಡ್ಗೆ. ನೋಡಿ ಹೂವು ತೊಗೊಂಬಂದಿದ್ದಾರೆ ಅವರು ಅಮ್ಮಗೆ ಹೂ ಹಾಕಕ್ಕೆ. ಮನೆಯೊಳಗೆ ಮಹಾಲಕ್ಷ್ಮಿ ಅಮ್ಮ ಅದಳ, ಅಂಬಾಬಾಯಿಗೆ ಹಾಕಾಕ, ಆಮೇಲೆ ಫೋಟೋಗಳ್ಗೆ ಹಾಕಾಕ, ದೇವ್ರ ಮನೆಗೆ ಹಾಕಾಕ ಅಂತೇಳಿ ಅಲ್ಲಿ ಹೋಗಿದ್ರಲ್ಲ ಹೊರಗಡೆ, ಅವಾಗ ತೊಗೊಂಬಂದಾರೆ. ನನಗೂ ಭಾಳ ಇಷ್ಟ ಆಗ್ತದೆ, ನಾನು ರೆಡಿ ಆದಾಗ ಹಾಕೋತೀನಿ. ಸದ್ಯ ಫ್ರಿಜ್ ಒಳಗೆ ಇಡಾಕ ಬರ್ತೈತಿ. ಫ್ರಿಜ್ ಒಂದು ಭಾಳ ಚಲೋ ಸಿಕ್ಕೈತೆ ನಮಗೆ. ಆ ಫ್ರಿಜ್ ಅಷ್ಟು ಚಲೋ ನಾವು ತೊಗೊಂಡಿರೋದ್ರಿಂದ ನಮಗೆ ಇದು ಏನಾಗದ ಇಷ್ಟು ನಮಗೆ ತರಕಾರಿ ಬರೋಕೆ ನಮಗೆ ಅನುಕೂಲ ಆಗೈತೆ ನೋಡಿ. ಇಲ್ಲಾಂದ್ರೆ ನಮ್ದು ಮೊದಲು ಫ್ರಿಜ್ ನೋಡ್ಬೇಕಾದ್ರೆ ನಮಗೆ ತರಕಾರಿ ಇಡಕ್ಕೆ ನಮಗೆ ಜಾಗನೇ ಇರ್ತಿರ್ಲಿಲ್ಲ. ಆದರೂ ಖರೆ ಹೇಳ್ಬೇಕಂದ್ರೆ ಫ್ರಿಜ್ ಒಳಗೆ ಇಟ್ಟು ತಿನ್ನಬಾರ್ದು ಅಂತಾರೆ. ಖರೆ ಅನಿವಾರ್ಯ ಆಗಿಬಿಟ್ಟದ. ಈಗ ಎಷ್ಟು ಆಗ್ತದೆ ಅಷ್ಟು ನಮ್ಮ ಕೈಯಿಂದ ನಾವು ಪ್ರಯತ್ನ ಅಂತೂ ಮಾಡ್ತೀವಿ. ಹಾಂ, ಭಾಳ ದಿನ ಇಡೋದು ಬೆಳಕ, ಸ್ವಲ್ಪ ದಿನ ಆದರೂ ಇಡೋಣ. ಮತ್ತು ಅದೇ ದಿನ ತಂದು ಅವಾಗ ಮಾಡುವಷ್ಟು ನಮಗೆ ಬೇರೆ ಬೇರೆ ಕೆಲಸಗಳು, ಹಾಂ ಕೆಲಸಗಳು ಭಾಳ
ಓಕೆ ಅವಳು ಹೇಳೋದು ಕರೆಕ್ಟ್ ಅದ. ಅದಕ್ಕೆ ಈಗೆಲ್ಲ ಒಂದು ಸ್ವಲ್ಪ ಚಿನ್ನು ಅಂತ ಇದ್ದಾರೆ, ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂತ ನೋಡೋಣ. ಇವತ್ತು ಕ್ರಿಸ್ಮಸ್ ಬೇರೆ ಇದೆ, ಸ್ವಲ್ಪ ಹೊರಗಡೆ ಏನೋ ಕೆಲಸ ಐತೆ ಅಂತ ಪರ್ಸ್ನಲ್ ಸ್ವಲ್ಪ ಏನು ಹೊರಗಡೆ ಏನೋ ಕೆಲಸ ಇದೆ, ಅವ್ರಿಗೆ ನಮಗೂ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೋಗೋ ನಡೀರಿ ಅಲ್ಲಿ ಸದ್ಯಾಗ, ಆಮೇಲೆ ಬಂದಮೇಲೆ ಇದು ತೆಗೆದಿಡೋಣ ಅಂತ ಇದ್ದೀನಿ. ನಾನು ಒಂದು ಸ್ವಲ್ಪ ಅನ್ನ ಸಾರು ತಿನ್ಕೊಂಡೆ. ಆಮೇಲೆ ಬೆಳಿಗ್ಗೆ ಅನ್ನ ಸಾರು ತಿನ್ಕೊಂಡು ಏನು ಮಾಡಿದೆ, ಚಾನ ಚಪಾತಿ ಗಡ್ಬಡಿ ಮಾಡ್ಕೋತಾ. ಇವತ್ತು ಏನಾಯಿತು ಅಡುಗೆ, ಇಲ್ಲಿ ನೋಡಿ ಕೆಲಸ. ಬೆಳಿಗ್ಗೆ ನಾನು ಮಾಡಿಟ್ಟು ಚಾ ಇಲ್ಲೇ ಇದ್ದೀನು. ನಮ್ಮ ಕೆಲಸ ಮಾಡೋವಂಥ ಹುಡುಗಿ ಎಲ್ಲ ಗ್ಯಾಸ್ ಕಡ್ಡಿ ಸ್ವಚ್ಛ ಮಾಡಬೇಕಾದ್ರೆ ಮೇಡಮ್ ಯಾಕೆ ಚಾ ಕುಡ್ದಿಲ್ಲ ಅಂತ ಹೇಳಿ ಪಾಪ ಇಲ್ಲಿ ಇಟ್ಟು ಹೋಗಿದ್ದಾಳೆ. ಆಮೇಲೆ ಚಪಾತಿ ಅರ್ಧ ಹಿಟ್ಟು ನಾದಿ ಅಪ್ಪು ಸಲುವಾಗಿ ಗಡ್ಬಡಿ ಮಾಡಿ ಚಪಾತಿ ಮಾಡಿಟ್ಟು ಚಪಾತಿ ಹಿಟ್ಟು ಇಲ್ಲಿ ಇಟ್ಟಿದ್ದೀನಿ. ಅದೊಂದು 4 ಚಪಾತಿ ಮಾಡ್ತೀನಿ ಈಗ. ಮತ್ತು ಸ್ವಲ್ಪ ಬಿಸಿ ಚಾಯ್ ಮಾಡ್ಕೊತೀನಿ. ಈ ಚಾಯ್ ನಾನು ಹಿಂಗೆ ಇರ್ತದಲ್ಲ, ನಾ ಈ ಚಾ ಕುಡಿಯಲ್ಲ. ಯಾಕಂದರೆ ಹಿಂಗೆ ಚಾ ಮಾಡಿಟ್ಟಿದ್ದ ನಿಮಗೆ ಟಿಪ್ಸ್ ಹೇಳ್ತಾ ಇದ್ದೀನಿ. ಈ ರೀತಿ ಚಾ ಮಾಡಿಟ್ಟಿರ್ತೀವಲ್ಲ, ಬೆಳಿಗ್ಗೆ ಮಾಡಿದ್ದದ ಇದು ಚಾ, ಇದ್ರೊಳಗೆ ವಿಷ ರೆಡಿಯಾಗಿರ್ತೈತಿ. ನೀವು ಆದರೂ ಯಾಕಂದರೆ ನೀವು ಈ ರೀತಿ ಇದ್ದದ್ದು ಚಾ ಕುಡಿಯೋಕೆ ಹೋಗ್ಬೇಡ್ರಿ, ಯಾಕಂದ್ರೆ ಇದ್ರೊಳಗೆ ವಿಷ ರೆಡಿಯಾಗಿರ್ತದಂತ. ಮಾಡಿದಾಗ ಬಿಸಿ ಅವಾಗಿಂದವಾಗ ಕುಡಿದು ಬಿಡ್ರಿ. ನಿಮಗೆ ಕುಡಿಯೋಕ್ಕಾಗಲಿಲ್ಲ ಅದ್ರ ಒಗೆದು ಬಿಡ್ರಿ. ನಾನಂತೂ ಈಗ ಸದ್ಯ ಒಗಿತೀನಿ. ಹಿಂಗೆ ನಾ ವೇಸ್ಟ್ ಮಾಡತ್ತೀನಿ, ಸಾರಿ ಕೇಳ್ತೀನಿ ನಿಮಗೆ. ಯಾಕಂದ್ರೆ ಹಾಲು ಅಂತಂದಮೇಲೆ ಭಾಳ ಕಾಸ್ಟ್ಲಿ, ಎಲ್ಲನೂ ಕಾಸ್ಟ್ಲಿ ಆಗ್ಯಾವ. ಚಿನ್ನು ನಂಗೆ ಬೆಳಿಗ್ಗೆ ಹೇಳ್ಯಾರ, ಆದರೂ ನಾನು ಹಂಗೆ ಒಗೆಯಲ್ಲ. ಭಾಳ ನಾನು ಒಗೆಯೋದು ಭಾಳ ಅಪರೂಪ. ಅದಕ್ಕೆ ನಾನು ಇವತ್ತು ನಾನು ಒಗ್ದಿದ್ದೀನಿ, ಪಟ ಕುಡ್ದಿರ್ತೀನಿ ಗಡ್ಬಡಿ. ಆದರೂ ಇವತ್ತು ಅಪ್ಪುಂದ ಮಾಡೋಣ. ಆಮೇಲೆ ಅಪ್ಪು ಡಬ್ಬ. ಆಮೇಲೆ ನಾವು ನಿಮಗೆ ಬಿಡ್ತಾ ಇದ್ದೀವಿ, ನೀವು ನೋಡ್ತಾ ಇದ್ದೀರಾ, ನಮ್ಗೆ ಗೊತ್ತದ. ಇಷ್ಟಾನು ಭಾಳ ಪಡ್ತಾ ಇದ್ದೀರಾ. 1,000 2,000 ತಪ್ಪು ಸರಿ ಶಾರ್ಟ್ಸ್ ನಿಮಗೆ ನಾವು ಬಿಡ್ತಾ ಇದ್ದೀವಿ. ನೀವು ನೋಡ್ತಾ ಇದ್ದೀರಾ, ಭಾಳ ಇಷ್ಟಾನು ಪಡ್ತಾ ಇದ್ದೀರಾ. ನೀವು ಒಬ್ಬೊಬ್ರು ನೀವು ಭಾಳ ಜನ ಕಮೆಂಟು ಮಾಡ್ತಾ ಇದ್ದೀರಾ ಚಲೋ ಆಗ್ತಾ ಇದೆ ಅಂತ ಹೇಳಿ. ಅದಕ್ಕೆ ನಿಮಗೆ ನಾವು ಮಾಡ್ಬೇಕಂತಂದ್ರೆ ಮತ್ತೆ ನಮಗೆ ಕಮೆಂಟ್ ಮಾಡಿ ಹೇಳ್ರಿ, ನಮ್ಗೆ ಸರಿ ಅನಿಸ್ತಾ ಇದೆ, ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ, ಎಷ್ಟಾಗ್ತದೆ ಅಷ್ಟೇ ನಿಮಗೆ ನಾವು ನಮ್ಮ ಕೈಯಿಂದ ಯಾವುದೇ ತಪ್ಪು ಸರಿ ಅಂತ ಹೇಳಿ. ಯಾಕಂದ್ರೆ ಅದ ಸಣ್ಣ ಪುಟ್ಟ ಅದಾವ, ಭಾಳ ಈಸಿ ಅದಾವ ಮಾಡೋದ, ಅಷ್ಟಾದ್ರೂ ಮಾಡೋಣ. ನೀವು ಮಾಡಲ್ಲ ಅಂತ ನನಗೆ ಗೊತ್ತದ. ಎಲ್ಲರೂ ಸಹಜವಾಗಿ ಎಲ್ಲರೂ ಸಣ್ಣ ಪುಟ್ಟ ತಪ್ಪುಗಳು ಮಾಡತ್ತೀವಿ ನಾವು, ಅದಕ್ಕೆ ಮಾಡೋದು ಬೇಡ ಅಂತ ನನ್ನ ಇವು ಶಾರ್ಟ್ಸ್ಗಳು ನೋಡೋದ್ರಿಂದ ನೆನಪು ಬರ್ತಾವೆ ನಿಮಗಂತ ಹೇಳಿ ನಾನು ಶಾರ್ಟ್ಸ್ಗಳು ನಿಮ್ಮ ಸಲುವಾಗಿ ಮಾಡಿದ್ದೀನಿ. ಮತ್ತೆ ನೋಡ್ರಿ, ಮತ್ತೆ ಒಂದು ಸ್ವಲ್ಪ ಚಾಯ್ ಮಾಡ್ಕೊಂಡು ಕೊಡೋದು ಪಟಾಫಟ್. ನಾನು ಈಗ ಚಪಾತಿದು ರೆಡಿ ಮಾಡಿ ಅಲ್ಲಿ ನಿಮ್ಗೆ ತೋರಿಸಿದೆಲ್ಲ. ಈಗ ಅದು ನನಗೆ 4 ಚಪಾತಿ ಮಾಡೋದದ, ಪಟ್ನ ಮಾಡಿಟ್ಟು ನಾನು ಚಿನ್ನ ಜೊತೆ ಸ್ವಲ್ಪ ಹೊರಗಡೆ ಕೆಲಸ ಅದಾವ, ಹೋಗಿ ಬರ್ತೀನಿ. ಏನೇನಾಗ್ತದ ಮತ್ತೆ ನೋಡ್ಕೊಂತ ನಮ್ಮ ಜೊತೆ ಹಿಂಗೆ ಇರಿ, ಮತ್ತೆ ನೋಡ್ತಾ ಇರಿ, ನಮ್ಗೆ ಸಪೋರ್ಟ್ ಮಾಡ್ರಿ. ಮತ್ತೆ ಇನ್ನೂ ತಿಂಡಿ ಅದು ಮಾಡಿದೇರೇನಿಲ್ಲ, ಭಾಳಷ್ಟು ಕೆಲಸಗಳು ಇರ್ತಾವ. ಕೆಲಸ ಒಳಗೆ ತಿಂಡಿ ಮಾಡದೆ ಕೊಡ್ರಕ್ಕೆ ಹೋಗ್ಬೇಡ್ರಿ. ಆಮೇಲೆ ಚಳಿ ಭಾಳ ಇದೆ, ಹುಷಾರಾಗಿ ಆರೋಗ್ಯದ ಕಡೆ ಕಾಳಜಿ ತಗೊಳ್ರಿ, ಬೆಚ್ಚಿಗಿರಿ. ಆಮೇಲೆ ಎಷ್ಟು ಆಗ್ತದ ಅಷ್ಟು ವರ್ಕೌಟ್ಗಳು ಮಾಡ್ರಿ. ಯಾಕಂದ್ರೆ ಕುತ್ಕೊಂಡ್ರೆ ಚಳಿ ಅಂತೂ ಆಗ್ತದೆ. ಚಳಿಗಾಲ ಇದೆ ಅಂದಮೇಲೆ ಚಳಿ ಅಂತೂ ನಾವು ಕಮ್ಮಿ ಮಾಡೋಕ್ಕಾಗಲ್ಲ. ಇರೋದ್ರೊಳಗೆ ನಾವು ನಮ್ಮ ಮೈಯನ್ನು ಬೆಚ್ಚಿಗಿಡಾಕ ಕೆಲಸಗಳು ಮಾಡೋದು, ಆ್ಯಕ್ಟಿವ್ ಆಗಿರೋದು, ಆಮೇಲೆ ಎಕ್ಸಸೈಸ್ ಮಾಡೋದು, ಬಿಸಿಯಾಗಿ ತಿಂಡಿ ಮಾಡ್ಕೊಳ್ಳೋದು, ಆ ರೀತಿ ಮಾಡ್ಕೊಂಡೆ ಆರಾಮಾಗಿರಿ. ಯಾಕಂದ್ರೆ ಈ ಸಾರಿ ಏನು ಚಳಿ ಇದೆಯಲ್ಲ ಬಹಳ ಬೇರೆನೇ ಇದೆ. ನಿಜವಾಗ್ಲೂ ಚಳಿ ಆಗದೆ ಇದ್ದವರು ಹೇಳ್ತಾ ಇದ್ದಾರೆ ಆ ಚಳಿನೂ ಬೇರೆ ಅದ ಅಂತ. ಅಷ್ಟೊಂದು ಚಳಿ ಆಗ್ತಾ ಇದೆ. ಒಂಥರ ಅದ್ರೊಳಗೆ ಒಂದು ಗಾಳಿ ಅಂತೂ ಇಷ್ಟು ಬೇರೆ ಇದೆಯಲ್ಲ. ಅದು ನಾನಿವಾಗ ಮಾತಾಡ್ತಾ ಇದ್ದೀನಲ್ಲ, ಚಳಿದ ಬಗ್ಗೆ ಆದ್ಮೇಲೆ ನನಗೆ ನಡುಗ್ ಬರ್ತಾ ಇದೆ, ಹಂಗಾಗ್ತಾ ಇದೆ. ಆಮೇಲೆ ನಮ್ಮ ಮನೆ ಈ ಕಡೆ ಅಂತೂ ಭಾಳ ಚಳಿ ಇದೆ. ನಮ್ದೆಲ್ಲ ಜೈಲ್ ಏರಿಯಾ ಆಗ್ತದೆ, ಈ ಕಡೆ ಎಲ್ಲ ಓಪನ್ ಪ್ಲೇಸ್ ಇದೆ. ಆಮೇಲೆ ಕಿಟಕಿಗಳು ನಿಮಗೆ ಗೊತ್ತಿದೆ. ಮನೆಯೊಳಗೆ ಪತಿರಾಯರಿಗೆ ಬೆಳಕು ಗಾಳಿ ಎಲ್ಲ ಬೇಕು. ಅವ್ರು ಯಾವಾಗಲೂ ಕಿಟಕಿ ಬಾಗಿಲೆಲ್ಲ ತೆಗೆದೇ ಇಟ್ಟಿರ್ತಾರೆ. ಕಂಪೌಂಡ್ಗೆ ಫುಲ್ ಯಾವಾಗಲೂ ಕಾಯಿ ನೀರು ಹಾಕ್ತಾನೆ ಇರ್ತಾರೆ. ಈಗ ಸಾಕು ಮಾಡ್ತೀನಿ, ಒಂದು ಸ್ವಲ್ಪ ಪಟ ಕೆಲಸ ಮಾಡ್ಕೋತೀನಿ. ಚಿನ್ನು ಮತ್ತು ಗಡ್ಬಡಿ ಮಾಡ್ತಾರೆ, ನಿಮಗೆ ಗೊತ್ತೇ ಇದೆ ಅಲ್ಲ. ಕಿವಿಗೆ ಹಾಕೊಳ್ಳೋದ? ಹೌದಾ? ಮತ್ತು ಇದು ಅವಳು ಊಟ ಮಾಡ್ತಾಳ, ಊಟಕ್ಕೆ ಅಂತ ಹೇಳಿ ತರಿಸಿದಾಳೆ ಮಿಲೇಟ್. ಇದು ಯಾವ ಮಿಲೇಟ್? ಈ ರೀತಿ ಅವಳು ಇದು ಉಪ್ಪಿಟ್ಟು, ಆಮೇಲೆ ಇದು ಅನ್ನ ಟೈಪ್ ಎಲ್ಲ ಮಾಡ್ಕೊಳಕಿದಾಕಿ. ಈ ರೀತಿ ಅದ, ಇದು ಭಾಳ ಟೇಸ್ಟಿ ಇರ್ತದೆ. ಆಮೇಲೆ ನಾವು ಇದು ಈ ಮೊನ್ನೆ ತೊಗೊಂಬಂದಿದ್ದ ತಿನ್ನಲಿಲ್ಲ, ಟೈಮ್ ಇರಲಿಲ್ಲ ಆಗಲಿ. ಮಸ್ತ್ ಐತ್ಲ ಇದು ವೈರ್. ದೊಡ್ಡ ಭಾಳ. ಹೌದಾ? ನೋಡೋಣ, ಚಲೋ ಇತ್ತಂದ್ರೆ ನಂಗೂ ತೊಗೊಂಬ ಅಂತೆ ಒಂದು. ವೈರ್ ನಂಗೆ ಬ್ಯಾಡ್ ಆಗೈತಿ. ಖರೆ ಮನ್ಯಾಗ ವೈರ್ ಇದ್ರೂ ಚಲೋ ಅನಿಸ್ತೇವೆ. ನೋಡೋಣ, ನೀ ಯೂಸ್ ಮಾಡಿ.
ಹಾಂ ಆಯ್ತು ಇದು ಎಕ್ಸ್ಚೇಂಜ್ ಓಕೆ ಮ್ಯಾಮ್ ಇದು ಇಡು ಅಲ್ಲೇ ಬಂದ್ಮೇಲೆ ಕೊಡಾಕರ್ತದೆ ಇದಕ್ಕೆ ಹೌದಾ ಚಲೋ ಐತಲ್ಲ ಮತ್ತು ಇದು ಯೂಸ್ ಮಾಡೋದಂತದ ಐತಿ ಹುಡುಗರು ಸಣ್ಣ ಹುಡುಗರು ಮೊಬೈಲ್ ಥರನ ಕಾಣಿಸತೈತಿ ಚಲೋ ಐತಲ್ಲ ಅದೇ ಆಯ್ತಾಯ್ತು ಬರೆಯೋಕೆ ಯೂಸ್ ಆಯ್ತು ಚಲೋ ಸೆಲೆಕ್ಟ್ ಮಾಡಿದ ನೋಡಿ ಮೊನ್ನೆ ಆಯ್ತು ಅವ್ನು ಬರ್ತಡೆ ಪಾಪ ನಾವು ಏನು ಕೊಡೋಕ್ಕಾಗಿರಲಿಲ್ಲ ವಿಶ್ಯೂ ಮಾಡಲಿಲ್ಲ ಫೋನ್ ಹಚ್ಚಿ ಅದಕ್ಕೆ ಬರ್ತಾಯಿದ್ದಾರೆ ಅವ್ರು ಇವತ್ತು ನಮ್ಮ ಮನೆಯವರ ಅಣ್ಣ ಅದಾರಲ್ಲ ಅವ್ರ ಮಗ ಮಂಜು ಅಂತ ನಿಮಗೆ ಗೊತ್ತಾದ ಈಗಾಗಲೇ ಭಾಳಷ್ಟು ವಿಡಿಯೋಗಳು ನೋಡಿದ್ದೀರಾ. ನಮ್ಮ ಮೊಮ್ಮಗನೂ ಬರ್ತಾಯಿದ್ದಾನೆ, ನಮ್ಮ ಸೊಸೆನೂ ಬರ್ತಾಯಿದ್ದಾಳೆ. ಅವರು ಭಾಳ ದಿನದ ಆದಮೇಲೆ ನಮ್ಮ ಮನೆಗೆ ಬರ್ತಾಯಿದ್ದಾರೆ. ಇವತ್ತು ರಜೆ ಅದಂತ ಹೇಳಿ ಚಹಾ ಮಾಡ್ಕೊತ ಮಾತಾಡ್ತೀನಿಪ್ಪ ನಿಮ್ಮ ಜೊತೆ. ಆಮೇಲೆ ನಾನು ಮೊಟ್ಟೆ ಕೂಸಾಕಿಟ್ಟಿದ್ದೀನಿ. ನನಗೆ ಚಳಿ ಕ್ಲೈಮೇಟ್ ಒಳಗೆ ಭಾಳ ದಿನ ಆಯ್ತು ನಾನು ಮೊಟ್ಟೆನೇ ತಿಂತಾಯಿಲ್ಲ. ನನ್ನ ಚಳಿನೂ ಸೇರಾತೈತೆ, ಬರೀ ಚಳಿ ಸೇರಾತದ. ಆಮೇಲೆ ಹೊಟ್ಟೆ ಒಳಗಿಂದ ಹಿಂಗೆ ಚಳಿ ಆದಂಗೆ ಆಗ್ತಾಯಿದೆ, ನನಗೆ ಯಾಕೆ ಗೊತ್ತಿಲ್ಲ ಹಂಗೆ ಆಗ್ತಾಯಿದೆ. ಈ ಸರಿ ಅಂತೂ ಭಾಳ ಚಳಿ ಇದೆ. ಮತ್ತು ನಾನು ಮೊಟ್ಟೆನೂ ತಿನ್ನೋದು ಕಮ್ಮಿನೇ ಮಾಡಿದೆ ಇತ್ತಿತ್ಲಾಗೆ. ಈಗ ಸ್ವಲ್ಪ ಮೊಟ್ಟೆನೂ ತಿನ್ನೋಣ ಅಂತ ಮೊಟ್ಟೆ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಚಾಯ್ ಮಾಡ್ತೀನಿ. ನಾನು ಚಾಯ್ ಮಾಡಬೇಕಾದ್ರೆ ಯಾವ್ದು ಟೀ ಪೌಡ್ರ್ ಯೂಸ್ ಮಾಡ್ತೀನಿ ಅಂತಂದ್ರೆ ರೆಡ್ ಲೇಬಲ್ ಈ ರೀತಿ ಬಾಕ್ಸ್ ತರಿಸ್ತೀವಿ ನಾವು. ನಮ್ಮ ಪರಿಚಯದವ್ರು ಇದ್ದಾರೆ, ಶಾಪ್ ಗೊತ್ತಿದೆ ನಿಮಗೆ, ಅವರು ನಮ್ಮ ಮನೆಗೆ ತಂದು ಕೊಡ್ತಾರಲ್ಲ, ಅವರ ರೆಡ್ ಲೇಬಲ್ ಅವ್ರ ಕಡೆಯಿಂದ ಬಂದ ರೆಡ್ ಲೇಬಲ್ ತರಿಸಿದ್ದೀನಿ ಇದೊಂದು. ಆಮೇಲೆ ಇದು ವಾಹ ತಾಜ್ ಅಂತ ಹೇಳಿ ಇದೊಂದು ನಾನು ಇಲ್ಲಿದೆ ನೋಡಿ, ವಾಹ ತಾಜ್ ಅಂತ ಹೇಳಿ, ತಾಜ್ ಮಹಲ್ ಅಂತ ಹೇಳಿ ಇದೊಂದು ನಾನು ಟೇಸ್ಟ್ ಇರ್ತದೆ ಭಾಳ ಅಂತ ಹೇಳಿ ಟೇಸ್ಟ್ ನೋಡೋಣ ಅಂತ ಹೇಳಿ ಮೊನ್ನೆ ತರಿಸಿದ್ದೆ. ಎರಡೂ ನಂಗೆ ಭಾಳ ಇಷ್ಟ ಆಗ್ಯಾವ ಮತ್ತು ಚಲೋನೂ ಅದಾವ, ಟೇಸ್ಟಿ ಭಾಳ ಅದ. ಚಹಾ ನಾ ಎರಡು ಸ್ವಲ್ಪ ಹಾಕಿ ಮಾಡಿರ್ತೀನಿ. ಮತ್ತು ಲೂಸ್ ಚಹಾ ಪುಡಿನೂ ಸ್ವಲ್ಪ ತರಿಸಿರ್ತೀನಿ, ಅದೇ ಎಲ್ಲ ಸೇರಿ ಮಿಕ್ಸ್ ಮಾಡಿರ್ತೀನಿ. ಮತ್ತು ಚಿನ್ನು ಅಂತಾರೆ, ನೀ ಉಳಿತಾಯ ಮಾಡೋದು ಮಾಡು, ನನ್ನ ರಿಟೈರ್ಮೆಂಟ್ ಆಗೈತಿ ಏನು ನೀನು ಅಂತಾರೆ. ಹಂಗೆ ಆಗ್ತದೆ, ಇಬ್ಬರು ಸೇರಿ ಉಳಿತಾಯ ಮಾಡಕ್ಕೆ ಬೇಕು. ಯಾಕಂದ್ರೆ ಒಬ್ರು ಖರ್ಚು ಮಾಡೋದು ಒಬ್ರು ಹಾಗಿಲ್ಲ. ಅವ್ರು ಇದ್ರೋಗ ಅವ್ರು ಉಳಿತಾಯ ಮಾಡ್ತಾರೆ, ನಾನು ಅಂದಿದ್ರೋಗ ನಾನು ಸಕ್ಕರೆ ಸ್ವಲ್ಪ ಹಾಕೊತೀನಿ, ಭಾಳ ಹಾಕ್ಕೊಳ್ಳಲ್ಲ ನಾನು. ಭಾಳ ಸ್ವೀಟ್ ಹುಡುಗರು ತಿನ್ನೋದು ಬೇಡ, ಕುಡಿಯೋದು ಬೇಡ ಅನ್ನತ್ಲೇ ನಾ ಹಾಲು ಸ್ವೀಟ್ ಇರ್ತದೆ ಅನ್ನತ್ಲೇ ನನಗೆ ಜಾಸ್ತಿ ಸ್ವೀಟು ಇಷ್ಟ ಆಗಲ್ಲ. ಇಷ್ಟ ಆಗ್ತದೆ ನನಗೆ ಜಾಮೂನು, ನಂದು ಫೇವ್ರೇಟ್ ಜಾಮೂನ್ ಇದೆ ಸ್ವೀಟ್ ಒಳಗೆ, ಅದೊಂದು ಇಷ್ಟಪಟ್ಟು ತಿಂತೀನಿ ನಾನು. ಖರೆ ಭಾಳ ಅತಿಶಯನೂ ತಿನ್ನೋಕ್ಕಾಗಲ್ಲ. ಖರೆ ನಾ ಮನೆ ಒಳಗೆ ಮಾಡಿದ ಜಾಮೂನ್ ಇಷ್ಟ ನನಗೆ ಭಾಳ. ಮನೆ ಒಳಗೆ ಅಂದ್ರೆ ಯಾರೇ ಇರಲಿ ಮನೆ ಒಳಗೆ ಮಾಡ್ತಾರಲ್ಲ ಅದು ಇಷ್ಟ ಆಗ್ತದೆ ನನಗೆ. ನಾವು ಬೇಕ್ರಿ ಒಳಗೆ ಹೋಗ್ತೀವಲ್ಲ ಅದು ನನಗೆ ಜಾಸ್ತಿ ಭಾಳ ಇಷ್ಟ ಆಗಲ್ಲ. ಆದರೂ ಅನಿವಾರ್ಯ ಸಲುವಾಗಿ ನಾನು ಭಾಳ ಜಾಮೂನ್ ಮಾಡ್ತಿದ್ದೆ ಮೊದಲು. ಯಾರ್ದಾದ್ರೂ ಮನೆಗೆ ಹೋಗೋದಿದ್ರೆ ನಾನೇನು ಮಾಡ್ತಿದ್ದೆ, ರಾತ್ರಿನೇ ಜಾಮೂನ್ ಮಾಡಿ ಅವ್ರ ಮನೆಗೆ ತೊಗೊಂಡು ಹೋಗ್ತಿದ್ದೆ. ಎಲ್ಲ ಕೇಳಿಸ್ಕೊತಾ ಇದ್ದಾಳೆ ಗುಬ್ಬಿ ಇಲ್ಲಿ. ಮತ್ತು ನನಗೊಂದು ಸರಿ ತಪ್ಪು ಮಾಡೋಣ ಬಾ ಅಂತ ಕರೆಯತ್ತಾಳ. ಹಾಕ್ಕೊಂಡು ರೆಡಿನೇ ಮಾಡ್ಕೊಂಡು ಮ್ಯಾಗ ಟ್ರಯಲ್ ಮಾಡ್ತಾ ಇದೀಯ. ಚಲೋ ಇದೀನ, ಎಷ್ಟಿದೆ ರೇಟ್ ಅದಾದರೂ ಹೇಳ ಅಭಿಮಾನಿಗಳಿಗೆ. 129 ಚಲೋ ಇದೆಯಲ್ಲ. ಮತ್ತು ಭಾಳ ಕಾಸ್ಟ್ಲಿ, ಒಂದೊಂದು 1000 ತನಕ ಇರ್ತಾವಲ್ಲ ಅವು, ತೊಗೊಂಡಾಗಿರ್ತಾವಲ್ಲ. ಭಾಳ ಯೂಸ್ ಐತಲ್ಲ ಎಲ್ಲರಿಗೂ. ಅದು ಇಯರ್ಫೋನ್ ಅಲ್ಲ ನೋಡಿ, ಎಷ್ಟೊಂದು ಬದಲಾವಣೆಗಳಾಗ್ತವೆ. ಹಿಂಗೆ ಒಂದು ಸೈಡಿಗೆ ಹಿಂಗೆ ಬಾಕ್ಸ್ಗಳು ಇಟ್ಕೊಂಡಿರ್ತೀನಿ, ಎಮರ್ಜೆನ್ಸಿಗೆ ಇಲ್ಲಿಂದ ತೊಗೊಂಡ್ಬಿಡ್ತೀನಿ ನಾನು. ಈ ರೀತಿ ಇರ್ತೀನಿ. ಮತ್ತು ಚಿನ್ಮುರಿ ಬಂದದ ನಮ್ಮ ಮನೆ ಒಳಗೆ, ನಿಮಗೆ ಗೊತ್ತೇ ಇದೆ ಚಿನ್ಮುರಿ ಅಂತೂ ಇರ್ತದನ ಯಾವಾಗಲೂ ನಮ್ಮ ಮನೆ ಒಳಗೆ ಅಂತ ಹೇಳಿ. ಈ ರೀತಿ ಎಲ್ಲ ಇಲ್ಲೆಲ್ಲ ಇಟ್ಕೊಂಡಿರ್ತೀನಿ. ಚಿನ್ನು ರೆಡಿನಾ? ಚಿನ್ನು ರೆಡಿಯಾಗಿ ಕುಂತಿದ್ದಾರೆ, ನನ್ನ ಚಾಯ್ನೂ ರೆಡಿ ಆಗ್ತಾಯಿದೆ. ಮತ್ತು ಇದು ಮಾಡೋದೈತೆ ನನಗೆ. ಮತ್ತು ನೋಡೋಣ ಈಗ ಮುಂದಿನ ಪಾರ್ಟ್ ಬೇಗ ಬಿಡ್ತೀವಿ. ಈ ವಿಡಿಯೋ ನೋಡಿ ಸಲುವಾಗಿ ಭಾಳ ಧನ್ಯವಾದ ನೋಡ್ರಿ.